ಶೋಕಾಸ್ ನೋಟಿಸ್ ಆಗಿದ್ದಕ್ಕೆ ಇಟ್ಕೊಂಬಂದಾರ, ಇಲ್ದಿದ್ರೆ ಯಾಕೆ ಇಟ್ಕೊಂಬರ್ತಿದ್ರು? Yes, yes. ಇಲ್ದರೆ ಯಾಕೆ ಇಟ್ಕೊಂಬರ್ತಿದ್ರು? ಬುಡಕ್ ಹಾಕೊಂಡ್ ಕೂತಿದ್ದೇನಲ್ಲಿ. ಆಲ್ ರೈಟ್, ಒಂದು ರಿಮಾಂಡ್ ಮಾಡ್ಬಿಡಿ ಅಷ್ಟೇನೆ. ಆ ಫೈಲ್ ತರಿಸಿ ರಿಮಾಂಡ್ ಮಾಡ್ಬಿಡಿ. ಅವ್ರ ಹತ್ರ ಮೆಮೊ ತಗೊಳ್ಳಿ. ನೀವು ಸುಮ್ನೆ ಹಂಗೆ ಯಾಕೆ ಮಾಡ್ತೀರಿ? ಒಳ್ಳೆ ಚೆನ್ನಾಗಾಯ್ತಲ್ಲ. ಅವ್ರ ಹತ್ರ ಮೆಮೊ ತಗೊಳ್ಳಿ, ಲಿಸ್ಟ್ ಮಾಡಿಸಿ ಕೇಸು, ಎಂಡ್ ಆಫ್ ದ ಲಿಸ್ಟು. ಎಸ್ ಪಿ ಅಲ್ಲಿ ಹಿಂದೆ ಇವ್ರು ಯಾರ ಬಂದ್ರೆ ಏನು ಮಾಡ್ಬೇಕು? ಎಸ್ ಪಿ ಅಲ್ಲಿ ಶೋಕಾಸ್ ನೋಟಿಸ್ಗೆ ಅಲ್ಲ, ಹಂಗಾಗೋದಿಲ್ಲ ಅದು. ಎಸ್ ಪಿ ಅಲ್ಲಿ ಅಂತ ಕೇಳಿದೆ, ದುರಂಕಾರ ಏನವ್ರಿಗೆ ಕೋರ್ಟಿಗೆ ಬರ್ದೇ ಇರೋಂಥದ್ದು. ಈಗ ಇನ್ನೊಂದು ನೋಟಿಸ್ ಕೊಡ್ತೀನಿ ಅಷ್ಟೇನೆ. ಅವ್ರಿಗೆಲ್ಲ ಕೆಟ್ಟಾಕೊಳ್ಕ ಮಾತಲ್ಲಿ ಬೈತಾರೆ, ಆಮೇಲೆ ಫುಲ್ಲು ಸೊಂಟದ ಕೆಳಗಡೆದೇನೆ ಜನ್ಮ ಜಾಲಾಡ್ಬಿಡ್ತಾರೆ. ಇಂಥ ಮಕ್ಳ ಅಂತ ಮಕ್ಳ ಅಂತ ಶುರು ಹಚ್ಕೊಂಡು, ನೀವುಗಳಿಂದ ನಾನಲ್ಲೋಗಿ ನಿಂತ್ಕೋಬೇಕು ಅಂತ ಇಷ್ಟೊತ್ತಿಗಾಗ್ಲೇ ಅವ್ನಿಗೆಲ್ಲ ರೌಂಡ್ ಆಗಿರುತ್ತೆ. ಆ ಪೆರೇಡ್ನಲ್ಲಿ ಬಂತು ಅಂತಂದ್ರೆ ಬಂದೂಕನ್ ಇದ್ರ ಮೇಲೆ ಒರೆಸಿ 50 ರೌಂಡ್ ಓಡು ಅಂತ. ಇನ್ನು ಬ್ರಿಟಿಷ್ ಯುಗ ಮುಗ್ದಿಲ್ಲ ನೋಡ್ರಿ ನಮ್ದು. ಹೆಸರು ಚೇಂಜ್ ಆಯ್ತು ಅಷ್ಟೇ, ಭಾರತೀಯ ಸುರಕ್ಷಾ ಸಂಹಿತೆ, ನಾಗರಿಕ ಸಂಹಿತೆ ಅಂತ. ಎಲ್ಲ ಅನಾಗರಿಕರೇ ಈಗ್ಲೂ. ಮೈಂಡ್ ಸೆಟ್ ಚೇಂಜ್ ಆಗೋ ತನಕ ಏನು ಮಾಡಕ್ ಬರಲ್ಲ. ಮುಂಚೆ ಕೊಟ್ಟಿದ್ದನ್ನು ವಾಪಸ್ ಹಾಕ್ಬೇಕು ಅಂತ ಜ್ಞಾನ ಇರ್ಲಿಲ್ವಾ? ಮುಂಚೆ ಕೊಟ್ಟಿದ್ದು ಒಂದು ಹಾಕಿದ್ರು ಮೈಲಾಡ್, ಅದು 16ನೇ ತಾರೀಕು. ಆ ಊರಿಗೆ ಹೋಗಿದ್ದೆ, ಅವ್ನ ಡ್ರೈವರು ಆ ಊರಲ್ಲಿ ಸಿಕ್ಕಿಲ್ಲ. ನೆಕ್ಸ್ಟ್ ಇವಾಗ ಹೆಂಗ್ ಸಿಕ್ಬಿಟ್ನಂತೋ? ಅವ್ನು ಹೇಳ್ತಾನೆ, ಬಂದಿದ್ರೆ ಅವತ್ತೇ ನಡೆದು ಬಿಡ್ತಾ ಇದೆ ಸ್ವಾಮಿ ಮಾವನ್ ಮನೆಗೆ ಅಂತ. ಇವತ್ತು ಹೆಂಗ್ ಸಿಕ್ಬಿಟ್ನಂತೋ? ಅವ್ರು ಯಾರು ಕರ್ಕೊಂಡ್ ಬಂದಾರೋ ಅವನ ಜೊತೆಗೆ? ಈ ಕಡೆ ಬನ್ರಿ. ಅಲ್ವೋ, ಅಕ್ಯೂಸ್ ಜೊತೆಗೆ ಯಾರು ಬಂದಾರೋ? ಲೇ, ಈ ಕಡೆ ಬಾರ ಇಲ್ಲಿ. ಯಾರು ಬಂದಾರೋ ನಿನ್ ಕಡೆಗೆ? ಮಾತಾಡಿ. ಮಗ, ಹೆಂಡತಿ, ಮಕ್ಕಳು, ಸೋದರ ಮಾವ ಯಾರು ಬಂದಾರೋ? ಮಗ ಬಂದ. ಎಲ್ಲದಾನೆ? ಆಚೆ ಇತ್ತು. ಅಲ್ಲಿ ಯಾಕೆ ನಿಲ್ಸಿದಿ? ಒಳಗ್ ಕರಿ, ಅವನೇನ್ ಹಿಡಿಯಲ್ಲ. Lord, if I may be permitted to submit in this matter. You have no locus. Please, no, my lord, sir. You have no locus unless you appear by filing the power. Please. This fellow jumped the bail. Better in such cases you don't appear. You understand that? Otherwise he is to pay the entire bond amount right now. Will he pay? What I was instructed, my lord, if I may permitted to submit, that my lord, on the previous occasion, my lord, I am not on record. The counsel, my lord, who argued and appeared on the last day, my lord, was not ascertained whether my lord he was alive or not there. And that is what has been submitted before. No. ಅಂತವೆಲ್ಲ ಕತೆಗಳೆಲ್ಲ ನಮ್ ಕೋರ್ಟ್ ಅಲ್ಲಿ ಹೇಳಲೇಬೇಡಿ. ಕಾಗಕ್ಕ ಗೊಪ್ಪಕ್ಕನ್ ಕತೆಗಳನ್ನ ಬಿಟ್ಬಿಡಿ ಸಾಕಲ್ಲಿಗೆ. ಅದಕ್ಕೆ ನಾನು ಹೇಳಿದೆ, ನೀವು ಅದಕ್ಕೆಲ್ಲ ಇಂಥದೆಲ್ಲಕ್ಕೆಲ್ಲ ಬರಬಾರ್ದು ಅಂತ. ಕೋರ್ಟ್ ನಲ್ಲಿ ಯಾವತ್ತು ಒಂದಿನಕ್ಕೆ ವಾರೆಂಟ್ ಮಾಡೋ ಪದ್ಧತಿ ಇಲ್ಲ, ಗೊತ್ತಾಯ್ತಲ್ಲ? ವಕೀಲರುಗಳಿಗೆಲ್ಲ ಹೇಳಿ. ಯಾಕೆಂದ್ರೆ ನಿಮ್ಗಳ ಸಹಕಾರ ಇಲ್ದಲ್ನೇ ಇಲ್ಲಿ ತೀರ್ಮಾನ ಮಾಡಕ್ ಆಗಲ್ಲ ನಾವು. ಇವಾಗ ನೀವು ಅಪಿಯರ್ ಆಗದೆ ಇದ್ರು ಕೂಡ ಯಾರನ್ನಾರು ಅಮಿಕಸ್ ಕೊಡ್ಬೇಕು ಆತನಿಗೆ, ಗೊತ್ತಾಯ್ತಲ್ಲ? ಕೊಟ್ಟೆ ನಾವು ತೀರ್ಮಾನ ಮಾಡೋಂಥದ್ದು. ಹಂಗೆಲ್ಲ ಏನು ಮಾಡೋಂಥದ್ದಿಲ್ಲ. ಆತರ ಅವ್ರು ಯಾರೋ ಬಂದ್ರು ಅಂತ ನಮ್ಗೆಲ್ಲ ಏನು ವಾಕ್ ಓವರ್ ಬೇಕಾಗಿಲ್ಲ. ನೀವು ಬೌನ್ಸರ್ ಹಾಕಿ ನಾವು ಸಿಕ್ಸರ್ ಹೊಡಿತೀವಿ. ಅಷ್ಟೇ ಸಿಂಪಲ್. ಈ ಮಳೆ ಬಂದ ಆಟ ನಿಂತೋಗ್ಲಿ, ಅದ್ಯಾರೋ ಅವ್ರ ಮೇಲೆ ಅವ್ರಿಗೆ ಕಡಿಮೆ ಆಗ್ಬಿಡ್ಲಿ, ಅವಾಗ ನಾವು ಫೈನಲ್ಗೆ ಹೋಗ್ಬಿಡ್ತೀವಿ. ಅಂಥದ್ದೇನಿಲ್ಲ ಇಲ್ಲಿ. ಬ್ಯಾಟ್ ಕೊಟ್ಟಿದ್ದಾರೆ, ನೀವು ಬೌಲಿಂಗ್ ಹಾಕಿ ನಾವು ಬಾರಿಸ್ತೀವಿ. ಅರ್ಥ ಆಯ್ತಲ್ಲ? ಆತನ ಹೊರಗೆ ಬರ್ಬೇಕು ಅಂತಂದ್ರೆ ಬಾಂಡ್ ಅಮೌಂಟ್ ಕಟ್ಟಬೇಕು. ಇವತ್ತೆಷ್ಟು ಕಟ್ತಾನೆ? ಕಟ್ಟಿದ್ರೆ ಈಗಲೇ ಬಿಡ್ತೀನಿ. ಮಾತಾಡ್ತೀನಿ. ಬಂದಿದ್ದಾನಲ್ಲ ಹಿಂದ್ಗಡೆ, ಅದಕ್ಕೆ ಕರೆಸಿರೋದು ಅವನ್ನ. ATM, RTM ಯಾವ್ಯಾವ ಕಾರ್ಡಿಂದ ತೆಗಿತೀರೋ ತೆಗಿರಿ. ಬಾಂಡ್ ಅಮೌಂಟ್ ಏನಿದೆ ರಿಮಿಟ್ ಮಾಡ್ತಾರೆ ಅಂತ ಹೇಳಿದಾನೆ. ಅಷ್ಟು ಕೊಟ್ರೆ ಮಾತ್ರ ಹೊರಗೆ ಬಿಡೋದು. ಇಲ್ಲೇ ಸುಮ್ನೆ ಟಕ್ಕ ಬಿಟ್ಟರೆ ಸಿಕ್ಕ ಅಂತ. He has betrayed the previous council. So, if my lord, what is instructed, previous council also was here, my lord. And what have been instructed, my lord, that the matter was heard. That is what my lord, the previous council instructed. And my lord, this court came to the conclusion that my lord, if it deposits the fine amount of 25,000, my lord, I am not at all aware of what my lord has occurred on the last occasion. Only on the instruction, my lord, given by the previous council. So, my lord, he agreed, my lord, that he would come and submit before this court.
My lord, he also waited. In all fairness, my lord, he was here. ಅವ್ರು ಹೇಳಿದ್ರು ಅಲ್ಲ, ನನ್ಗೆ ನೆನಪಿದೆ. My lord, he was here. And to that extent, my lord. ಅದೆಲ್ಲ ಮಾಡ್ಲಿ, ಅವ್ರು ದುಡ್ಡು ಕಟ್ಲಿ ಫಸ್ಟ್. ಆಯ್ತು. ದುಡ್ಡು ಕಟ್ಲಿ, ಎಂಡದಲ್ಲಿ ಇಷ್ಟು ಸುಮ್ಮನೆ ಯಾಕೆ ಅದೇ ಪುರಾಣ ಮಾಡ್ಕೊಂಡು ಕೂತಿರ್ತೀರಿ. ವೈ ಡು ಯು ಟೇಕ್ ಅಪ್ ದೀಸ್ ಮ್ಯಾಟರ್ಸ್ ನಾವು? ನೋಡಿ ಇವಾಗ ಪುರಾಣ ಕೊಡೋದವನ್ಗೆಲ್ಲರಿಗೂ ಏನ್ ಪುರಾಣ? he has proved your objection. ಬಿಡಬೇಡಿ ಸರ್, ಬಿಟ್ರೆ ಸಿಗೋದಿಲ್ಲ ಅಂತ. he has proved it. ಆಕ್ಚುಲಿ ಬೆಳಿಗ್ಗೆ 10:30ಗೆ ಬಂದಿರು ಮೈಲಾಡ, ಅದಕ್ಕೆ ನಾನು ಸಬ್ಮಿಷನ್ ಮಾಡಿಲ್ಲ ತಮ್ಮ ಮುಂದೆ. 10:30ಗೆ ಬಂದ್ರು ಅಟ್ಟೆ, ಯಾವಾಗ ಬಂದ್ರು ಅಟ್ಟೆ. ಅಯೋಗ್ಯರು ಹಿಡ್ಕೊಂಡ್ ಬಂದಿಲ್ವಲ್ಲ ನಮ್ಗೆ. ವೇರ್ ಇಸ್ ದಿ SP? ದಟ್ಸ್ ವೈ ಐ ಆಸ್ಕ್ಡ್ ಯು, ವೇರ್ ಇಸ್ ದಿ SP? ಒಂದು ಹೈಕೋರ್ಟ್ ಇಂದ ಕೊಟ್ಟಿದ್ದ ನೋಟಿಸ್ ಅನ್ನು ಜಾರಿ ಮಾಡಲ್ಲ ಅಂದ್ರೆ ಏನಕ್ಕೆ ಇರ್ಬೇಕ್ರಿ? ಪ್ಲೀಸ್ ಟೆಲ್ ಮಿ, ಇಟ್ ಈಸ್ ಯುವರ್ ಕೇಸ್. Is it my case? No. Will I get any sadistic satisfaction in sending a person to the judicial custody? No. In fact, we are the custodians of their rights also. If fellow doesn't come, he is a convict, he has engaged the council, council says, sir, I am unable to do anything, so please issue NBW. ಅಂದ್ರೆ ಕೌನ್ಸಿಲ್ ಮೋಸ. ಇವ್ರು ಹಿಡ್ಕೊಂಬ ಅಂತ ಕರೆಸು ಅಂತಂದ್ರೆ ಬುಡಕ್ ಹಾಕೊಂಡು ಕೂತ್ಕೋತಾರೆ. ಏನ ಅಂತ ಮಹತ್ಕಾರ್ಯ ಇದ್ದಿದ್ದು, ರಾಜಕಾರ್ಯ ಕೇಳಿ ಏನು ಅಂತ. ಅದನ್ನ ಹೇಳಕ್ಕೆ ಅವ್ರ SP ಇಲ್ಲ, ಇವ್ರು ಯಾರನ್ನ ಮುಂದಕ್ಕೆ ಹಾಕ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ, ಬೈಸ್ಕೊಂಬ ಹೋಗು ಅಂತ. ಅವ್ರು ಬೈಸ್ಕೊಂಡು ಹೋಗ್ಬೇಕು. ಇವತ್ತು ಸಿಗ್ತಾನ, ಅವತ್ತು ಸಿಗಲ್ವಾ? ವಾರೆಂಟ್ಗಿರೋ ಬೆಲೆ ವಾರೆಂಟ್ಗಿರ್ಬೇಕು. ಈಗ ವಾರೆಂಟ್ನ ಅವ್ರು ಬುಡಕ್ಕೆ ಹಾಕೊಂಡು ಕೂತ್ಕೊಂಡ್ರು. ಯಾಕ ಕೋರ್ಟ್ಗೆ ಇಲ್ಲ ಅಂತ ಬರ್ದಾಕ ನೋಡ್ಕೊತೀನಿ ಆಮೇಲೆ ಅಂತ ಅವ್ನು ಬರ್ದಾಕ್ದ. ಇವಾಗ ಶೋ ಕಾಸ್ ಅಂದ್ವಿ ನೋಡಿ, ಅದು NBWಗಿಂತ ಪವರ್ಫುಲ್. ಯಾಕೆಂದ್ರೆ ಇವ್ರು ಬುಡಕ್ ಬಂತಲ್ಲ ಈಗ, ಅದಕ್ಕೆ ಶೋ ಕಾಸ್ ಅಂತ ಕರೆದ್ವಲ್ಲ, ಇವಾಗ ಬಂತದು. ಕ್ರೈಮ್ ಮೀಟಿಂಗ್ ಏನ್ ಕತೆಗಲ್ಲಿಸ್ತಾರ ಕೂತ್ಕೊಂಡಲ್ಲಿ? ಹೇಳಿ ನೋಡೋಣ. ಯಾರಂತೆ ನೋಡಲ್ ಆಫೀಸರ್ ಕೇಳಿ ವಾರೆಂಟ್ ಜಾರಿ ಮಾಡಕ್ಕೆ? ಯಾರು ಇಲ್ಲ. ಒಬ್ಬನ ನೋಡಲ್ ಆಫೀಸರ್ ಇದುವರೆಗೆ ತನಕ ಒಬ್ಬ SP ಮಾಡಿಲ್ಲ ಕೋರ್ಟಿಂದ ಬರೋ ವಾರೆಂಟ್ ನ ಮಾಡೋದಕ್ಕೆ. ಅದನ್ನ ಹಿಂದೆ ಹೇಳಾಗಿದೆ, ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಬೇಕು ಅಂತ. ಈಗ ಹೋಗಿ ಕೇಳಿ, ಅವ್ರು ಹೇಳಿದ್ರೆ ಅವ್ರು ಹೇಳ್ತಾರೆ, ಸ್ವಾಮಿ ಮೆನ್ ಶಾರ್ಟೇಜು. ಒಬ್ಬನ ಹಿಡಿಯಕ್ಕೆ 5,000 ಜನ ಹೋಗ್ತಾರೆ, ಒಬ್ಬನ ಹಿಡಿಯಕ್ಕೆ 5,000 ಜನ ಹೋಗ್ತಾರೆ. ಮೆನ್ ಶಾರ್ಟೇಜ್ ಆಗ್ದಲ್ಲಿ ಇನ್ನೇನಾಗುತ್ತೆ? ಮೆನ್ನು ಶಾರ್ಟೇಜೆ, ಮೆಟೀರಿಯಲ್ ಶಾರ್ಟೇಜೆ. ಬುದ್ಧಿ ಅಂತ ಕೆಲಸ ಮಾಡಿದ್ರೆ ಏನ್ ಬೇಕಾರಾಗತ್ತೆ. ಇವಾಗ ಬರ್ಲಿಲ್ವಾ? ಹೆಂಗ್ ಬಂದ್ಬಿಟ್ಟ ಅವನು? ಕೇಳಿ ಕೇಳಿ ತಪ್ಪಿತಸ್ಥ ಆಗಿದ್ದಾನೆ. 2 ಕೋರ್ಟಲ್ಲಿ ಕನ್ವಿಕ್ಷನ್ ಆಗಿದೆ, ಓಡಾಡ್ಕೊಂಡು ತಿರ್ಕೊಂಡಿದ್ದಾನೆ ಬೀದಿನಲ್ಲಿ. ಇವತ್ತು ಹೆಂಗ್ ಸಿಕ್ಬಿಟ್ನಂತೆ ಅವ್ರಿಗೆ? ಅವತ್ತು ಊರಿಂದ ಹೋದವನು ಇವತ್ತು ಹೆಂಗ್ರಿ ಸಿಕ್ತಾ? ಚಿನ್ನಪ್ಪನವ್ರೆ, ಫೋಕಸ್ ನೋಟಿಸ್ ಮಾಡಿ. ಶೋಕಾಸ್ ನೋಟಿಸ್ ಅಂದ್ರೆ